ಧರ್ಮ ಮಾಡಿದೆಯೆಂದು ಯಮನಿಲ್ಲ ಬಿಡುವುದಿಲ್ಲ. ಕೂಡಿಟ್ಟು ಹಣವ ಕಟ್ಟಿದ ಮನೆಯಲ್ಲಿ ನಿನಗೆ ಜಾಗವಿಲ್ಲ. ಕೈ ಹಿಡಿದು ಕರೆ ತಂದ ಮಡದಿ ಜೊತೆಯಲ್ಲಿ ಬರುವುದಿಲ್ಲ. ಮುದ್ದಾಡಿ ಸಾಕಿದ ಮಕ್ಕಳು ನಿನ್ನ ಜೊತೆ ಬರುವರಲ್ಲ. ದಿಂಬದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ. ದಿಂಬದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ. ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಸಾವು ತಪ್ಪದೋ. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಸುಟ್ಟು ಸುಟ್ಟು ಸುಣ್ಣಾದರಳು ಆಯಿತಿ ದೇಹ, ಆಯಿತಿ ದೇಹ. ನೋಡಿ, ಮನುಷ್ಯನನ್ನ ಅರ್ಧ ಹಾಳು ಮಾಡೋದೇ ಅನುಮಾನ ಮತ್ತು ಭಯ. ನಾವೇನು ಹುಡ್ತಾಗ ಒತ್ಕೊಂಡು ಬಂದಿಲ್ರಿ, ಸತ್ತಾಗ ಯಾರು ಒತ್ಕೊಂಡು ಹೋಗಲ್ಲ. ಕಳಿಸಿದ್ದನ್ನ ಸಮರ್ಪಕವಾಗಿ ಯಾರು ಬಳಕೆ ಮಾಡ್ತಾರೋ ಅವ್ರದೇ ನಿಜವಾದ ಜೀವನ. ನೋಡಿ, ಇವತ್ತು ಸಾಧು ಕುಟುಂಬದವರು ಒಂದಷ್ಟು ಅನ್ನದಾನ ಮಾಡಿದ್ರು. ಹಿರಿಯರ ಹೆಸರಲ್ಲಿ, ಹಿರಿಯ ಜನರ ಹೆಸರಲ್ಲಿ, ಅವರ ಕುಟುಂಬದ ತಾತ ಮುತ್ತಾತನ ಹೆಸರಲ್ಲಿ ಇವತ್ತೊಂದು ಸೇವೆ ಮಾಡಿದ್ರು. ಇದಷ್ಟೇ ಉಳಿಲಿಕ್ಕೆ ಸಾಧ್ಯ, ಇನ್ಯಾವುದು ಉಳಿಯಂಗಿಲ್ಲ. 50 ರೂಪಾಯಿ ಒಬ್ಬ ಚಾಯ್ಸ್ ಖರ್ಚು ಮಾಡ್ದ, ಒಬ್ಬ ಗೋಲ್ಕ್ ಉಂಡಿಗೆ ಹಾಕದ, ಮತ್ತೊಬ್ಬ ಯಾರಿಗೋ ಬಂದು ಹಾರಿ ಕೊಟ್ಟ, ಮತ್ತೊಬ್ಬ ಬಡವನ್ಗೊಬ್ಬಂಗೆ ಸಹಾಯ ಮಾಡ್ದ. 50 ರೂಪಾಯಿ ಒಬ್ಬೊಬ್ರು ಒಂದೊಂದ್ ತರ ಖರ್ಚು ಮಾಡಿದ್ರು. ನೋಡಿ, ಮಾಡಿದ ಖರ್ಚು ಸಂತೋಷ ಕೊಡ್ಬೇಕ್ರಿ. ದೇವಸ್ಥಾನಕ್ಕೆ 1,000 ಕೊಟ್ರೆ ರಸೀದಿ ಕೊಡ್ತಾರೆ. ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಇಂಥ ಕುಟುಂಬದವ್ರು ರಸೀದಿ ಕೊಟ್ರು ಅಂತ ರಸೀದಿ ಕೊಡ್ತಾರೆ. ಆ ರಸೀದಿ ನೋಡಿದ್ರೆ ಆನಂದ. ಅಯ್ಯೋ, 1,000 ಕೊಟ್ಟೆ, 1,000 ಕೊಟ್ಟೆ. ಬೀಗರಿಗೆ ಹೇಳ್ಬೋದು, ಬಾಮೈದನಿಗೆ ಹೇಳ್ಬೋದು, ನೆಂಟ್ರಿಗೆ ಹೇಳ್ಬೋದು. ಅಪೋಲೋ ಆಸ್ಪತ್ರೆಗೆ 7 ಲಕ್ಷ ಕಟ್ಟಿ ಯಾರಿಗಪ್ಪ ಹೇಳ್ತೀಯ? ಯಾರಿಗೂ ಹೇಳಂಗಿಲ್ಲ, ಹಣೆ ಬರ. ನೋಡಿ, 7 ಲಕ್ಷ ಕಟ್ತೆ ಅಂದ್ರೆ ಕಟ್ಟು ನನ್ನ ಮಗನ ಇನ್ನೊಂದು 5 ಲಕ್ಷ ಅಂತ ಅವನ್ ಬೇರೆ ಮನ್ಸೊಳಗ ಹಂಗಂತಂದ್ರಿ, ಹಂಗಂತಾನೆ. ಅದಕ್ಕೆ ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಸುಟ್ಟು ಸುಟ್ಟು ಸುಣ್ಣಾದರಳು ಆಯಿತಿ ದೇಹ, ಆಯಿತಿ ದೇಹ. ಹೊಟ್ಟೆ ಬಲು ಕೆಟ್ಟದ್ದೆಂದು ಎಷ್ಟು ಕಷ್ಟಪಟ್ಟೆಯೋ ಪ್ರಾಣಿ. ಬಿಟ್ಟು ಹೋಗುವಾಗ ಗೇನು ಬಟ್ಟೆ ಕಾಣದೋ, ಬಟ್ಟೆ ಕಾಣದೋ. ದಿಂಬದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ. ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಸಾವು ತಪ್ಪದೋ. ಹೊಟ್ಟೆ ಬಲು ಕೆಟ್ಟದ್ದೆಂದು ಎಷ್ಟು ಕಷ್ಟಪಟ್ಟೆಯ ಪ್ರಾಣಿ. ಯಾರು ಕೇಳಿದ್ರೆ ಏನಂತಾರ್ರಿ? ಕಳ್ತನ ಮಾಡ್ಬಿಡ್ತಾನೆ, ಕಳ್ತನ ಮಾಡ್ದ ಅಂತ ಹಿಡ್ಕೊಂಡು ಹೊಡೆದ್ರೆ ಏನಂತ ಗೊತ್ತಾ? ಹೊಟ್ಟೆ ಪಾಡು ಸ್ವಾಮಿ, ಕಳ್ತನ ಮಾಡ್ದೆ ಅಂತ. ಅವನೇನ್ ಮಾಡ್ದ? ಅವನು ಅಲ್ಲಿ ಸಂಪಾದನೆ ಮಾಡ್ದ. ಡಾಕ್ಟ್ರ್ ಕಿಡ್ನಿ ಕದ್ಬಿಟ್ಟ. ಯಾಕೆ? ಅವನು ಹೊಟ್ಟೆ ಪಾಡಿಗೆ ಕದ್ದಿರೋದು. ಅವನು ಪುಣ್ಯಾತ್ಮ, ದೊಡ್ಡ ಹುದ್ದೆಯಲ್ಲಿದ್ದ. ಅವನು ಬುದ್ಧಿ ಸರಿ ಇಲ್ಲಲ್ಲ. ಹುದ್ದೆ ದೊಡ್ಡದಾಗ್ಬಿಟ್ರೆ ಏನ್ರಿ ಬಂತು? ದೊಡ್ಡ ಹುದ್ದೆಲ್ಲ ಅವನೇಂತ ಲೆಕ್ಕ ಹಾಕ್ಬಾರ್ದು. ಕೆಲವ್ರನ್ನ ಬುದ್ಧಿ ಸರಿ ಇಲ್ಲ ಅವ್ರದ್ದು. ಅವ್ರು ಡಾಕ್ಟರ್ ಆದ್ರೇನು, ಇಂಜಿನಿಯರ್ ಆದ್ರೇನು, ಲಾಯರ್ ಆದ್ರೇನು, ಬುದ್ಧಿ ಸರಿಯಿಲ್ಲ ಅಂದ್ರೆ ಹುದ್ದೆಗೆ ಗೌರವ ಇಲ್ಲ. ಹಣ ಎಲ್ಲರೂ ಸಂಪಾದನೆ ಮಾಡ್ತಾರೆ, ಸದ್ಬಳಕೆ ಎಷ್ಟು ಜನ ಮಾಡ್ತಾರೆ. ಅದಕ್ಕೆ ನೋಡಿ, ಅನ್ನ ವಸ್ತ್ರ ಭೋಗಕ್ಕಾಗಿ ತಾನು ಹೊಟ್ಟೆ ಬಲು ಕೆಟ್ಟದ್ದೆಂದು ಎಷ್ಟು ಕಷ್ಟಪಟ್ಟೆಯೋ ಪ್ರಾಣಿ. ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣದು. ಏನು ವರ್ಷ ಕಳಿಸ್ತೇವೆ ನಾವು. ಅಪ್ಪ ತಿರ್ಕೊಂಬಿಟ್ಟವನೆ, ಮಗ ಬಾಯಿ ಬಡ್ಕೊಂತವನೆ, ಅಪ್ಪಾಜಿ ನಿನ್ ಬಿಟ್ಟು ಬದುಕ್ತೀನ ನಾನು, ನಿನ್ ಬಿಟ್ಟು ಬದುಕಲ್ಲ, ನಾನು ಸತ್ತೋಗ್ಬಿಡ್ತೀನಿ ಅಂತಾನೆ. ಎಲ್ಲ ಅಂತಾರೆ, ಏನು ಪ್ರೀತಿ ಇಟ್ಟವನು ಅಪ್ಪನ ಮೇಲೆ ಅಂತ.
ಆ ಅಪ್ಪನ್ ತಗೊಂಡೋಗಿ ಗುಣಿ ಒಳಗಡೆ ಮನಗ್ಸವ್ರೆ. ಇವ್ನು ಹೇಳ್ತಾವ ಪಕ್ತನ್ ಜೊತೆ ಉಂಗ್ರ ಬಿಚ್ಕೊಳ್ಳೋ 5 ಗ್ರಾಮ್ ಅದೇ ಉಂಗ್ರ ಬಿಚ್ಕೊಳ್ಳೋ ಅಂತ. ಅವನ್ ಬತ್ತಿಲ್ಲ ಕಣಪ್ಪ, ಎಣ ಎಲ್ಲ ಊದ್ಕೊಂಡ್ಬಿಟ್ಟದೆ ಅಂತ ಅವನು. ಬರ್ತದ್ ನೋಡು ಅಂದ. ಬತ್ತಿಲ್ಲ ಕಣ ಅದು ಅಂದ ಅವನು. ಇವನೇ ಮಗ ಅವನಂತಾನೆ, ಹೆಂಗೂ ಸತ್ತೋಗ್ಬಿಟ್ಟವನೆಲ್ಲ ಕುಡ್ಗೋಲ್ ತಗೊಂಡ್ ಕುಯ್ಯಿ ಅಂತಾನೆ ಇವನು. ಅಪ್ಪನ್ ಬಿಟ್ಟಿರಲ್ಲ ಅಂತಾನೆ, 5 ಗ್ರಾಮ್ ಉಂಗ್ರ ಬಿಟ್ಟಿರಲ್ಲ ಅಷ್ಟೇ ಅವನು. ಅಪ್ಪನೇನ್ ಬಿಟ್ಟಾಯ್ತಲ್ಲ. ಇದೇ ರೀ ನಿಜವಾದ ಜೀವನ. ನಾನಷ್ಟೇ ಅಲ್ಲ, ನೀವಷ್ಟೇ, ಎಲ್ರದ್ದು ಅದೇ. ಕುತ್ತಿಗೆನ ಮೇಲಷ್ಟೇ ನಮ್ ದುಃಖ. ನೀನ್ ಬರ್ತೀಯ ಜೊತೆಲಿ ಸಾಧ್ಯ ಇಲ್ಲ. ಎಲ್ಲ ಅಂತಾರೆ ಹುಡುಗರು, ಫ್ರೆಂಡ್ಗೋಸ್ಕರ ಏನಂತಾರೆ ಗೊತ್ತಾ, ನಿನ್ಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಕಣೋ ಅಂತಾರೆ. ಯಾವಾಗ? ಸಂಜೆ 7ರಿಂದ ರಾತ್ರಿ 10:30 ತನಕ ಹಂಗಂತಾರೆ. 11 ಗಂಟೆಗೆ ಫೋನ್ ಮಾಡಪ್ಪ, ಸ್ವಿಚ್ ಆಫ್ ಮಾಡ್ಕೊಂಡ್ ಮಲಿಕಂತಾರೆ ಎಲ್ರೂ. ಎಲ್ಲಿಸ್ಕಳ್ವ ಪ್ರಾಣ? ಇಷ್ಟೇ ಜೀವನ. ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟಪಟ್ಟೆಯ ಪ್ರಾಣಿ, ಬಿಟ್ಟು ಹೋಗುವಾಗ ಏನು ಬಟ್ಟೆ ಕಾಣದೋ, ಬಟ್ಟೆ ಕಾಣದೋ. ಡಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಸಾವು ತಪ್ಪದೋ. ಆಸ್ತಿಗಾಗಿ ಆಸೆ ಪಟ್ಟು ನ್ಯಾಯ